ನಿಮ್ ಮನೆ ಇಂಟೀರಿಯರ್ಸ್ ಮೇಂಟೆನೆನ್ಸ್ ಮಾಡ್ಬೇಕಾ, ಅದು ತುಂಬಾ ಖರ್ಚಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಹೌದು, ಮೇಂಟೆನೆನ್ಸ್ ಮಾಡಬೇಕು. ಅದ ಖರ್ಚಿಲ್ದಿರನೇ ಮಾಡ್ಕೋಬಹುದು ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ. ಮೊದಲನೇದಾಗಿ ನಿಮ್ಮ ವಾರ್ಡ್ರೋಬ್ಸ್ ಅಲ್ಲಿ ಸ್ಪೆಷಲಿ ಲೀಕೇಜ್ ಪ್ರೂಫ್ ಅಂದ್ರೆ ಲೈಕ್ ಕಿಚನ್ ಅಲ್ಲಿ ನಾವು ಆಮೇಲೆ ವಾಶ್ ಬೇಸಿನ್ಸ್ ಅಲ್ಲಿ ವ್ಯಾನಿಟೀಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ವಾಟರ್ ಲೀಕೇಜ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ವಾಟರ್ ಲೀಕೇಜ್ ಇಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ವಾಟರ್ ಲೀಕೇಜ್ ಆಗ್ತಾ ಇದೆ ಅಂತಂದ್ರೆ ತಕ್ಷಣ ನಿಮ್ಗೆ ಅದು ರಿಫ್ಲೆಕ್ಟ್ ಗೊತ್ತಾಗೋದಿಲ್ಲ. ಓನ್ಲಿ ಥಿಂಗ್ ಇಸ್ ನೀರು ಪ್ಲೈವುಡ್ ಅಲ್ಲಿ ಸಕ್ಕಾಗಿ ತದನಂತರ ಅದು ಸ್ವೆಲ್ಲಿಂಗ್ ಆಗಿ ಮತ್ತೆ ನಿಮ್ಗೆ ಬಬಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೇಕ್ ಶ್ಯೂರ್ ಎಲ್ಲಿ ಲೀಕೇಜ್ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ಏನ್ ಬೇಕೋ ಅದನ್ನ ನೀವು ಸರಿ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಇಂಟೀರಿಯರ್ಸ್ ಖಚಿತವಾಗ್ಲೂ ಚೆನ್ನಾಗಿರುತ್ತೆ. ಎರಡನೇದು, ನಿಮ್ಮ ವಾರ್ಡ್ರೋಬ್ಸ್ ಅಥವಾ ಲ್ಯಾಮಿನೇಟ್ ಸರ್ಫೇಸಸ್ ಏನಾದ್ರೂ ನೀವು ಕ್ಲೀನ್ ಮಾಡಬೇಕು ಅಂತಂದ್ರೆ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಬೇಡಿ. ಇನ್ಸ್ಟೆಡ್ ಆಫ್ ದಟ್ ನೀವು ವೆಟ್ ವಾಟರ್ ಇಂದಾನು ಮಾಡ್ಕೋಬಹುದು, ವೈಟ್ ಮಾಡ್ಕೋಬಹುದು ವೆಟ್ ಕ್ಲಾತ್ ಇಂದ. ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ಏನಾದ್ರೂ ನೀವು ಹಾರ್ಡ್ವೇರ್ಸ್ ಯೂಸ್ ಮಾಡುವಾಗ ಫೋರ್ಸ್ಫುಲಿ ಡೋರ್ಸ್ ಅಥವಾ ನೀವು ಶಟರ್ಸ್ ನ ಅಥವಾ ಡ್ರಾಯರ್ಸ್ ನ ಕ್ಲೋಸ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಏನಕ್ಕೆ ಅಂತಂದ್ರೆ ಸಾಫ್ಟ್ ಕ್ಲೋಸ್ ತುಂಬಾ ಯೂಸ್ ಮಾಡಿರೋದ್ರಿಂದ ಆ ಹಿಂಜಸ್ ತಾನಾಗೆ ಕ್ಲೋಸ್ ಆಗುತ್ತೆ. ಓನ್ಲಿ ಇಟ್ ವಿಲ್ ಟೇಕ್ ಲಿಟಲ್ ಬಿಟ್ ಟೈಮ್. ನೀವು ಆ ಪೇಷನ್ಸ್ ಇಲ್ದಿರ ನಾವೇ ಫುಲ್ ರಶ್ ಆಗಿ ಅದನ್ನ ಕ್ಲೋಸ್ ಮಾಡಿದಾಗ ಹಾರ್ಡ್ವೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಈ 3 ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು. ಫಾಲೋ ಫಾರ್ ಅಸ್ ದೀಸ್ ಕೈಂಡ್ ಆಫ್ ಮೋರ್ ಟಿಪ್ಸ್.